ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಶು ಮೀಡಿಯಾ ಕನ್ನಡ. ಇವತ್ತು ನಾವು ಹಾಸನ್ ಎಕ್ಸಿಬಿಷನಿಗೆ ಬಂದಿದ್ದೀವಿ. ಇಲ್ಲಿ ವರ್ಷಕ್ಕೊಂದ್ಸಲಿ ನಡೆಯುತ್ತೆ ಹಾಸನಲ್ಲಿ ಎಕ್ಸಿಬಿಷನ್. ಜನವರಿ ತಿಂಗಳಲ್ಲಿ ನಡೀತಿದ್ದಂತೆ ಕಾರ್ಪೊರೇಷನ್ ಅವರೇ ಮಾಡ್ತಿದ್ರಂತೆ. ಇವಾಗ ಪ್ರೈವೇಟ್ ಅವರು ವಹಿಸ್ಕೊಂಡಿರೋದ್ರಿಂದ ಇವಾಗ ಯಾವಾಗ ಬೇಕಾವಾಗ ಎಕ್ಸಿಬಿಷನ್ ಅಂದರೆ ಡಿಸೆಂಬರ್ ಜನವರಿ ಈ 2 ತಿಂಗಳಲ್ಲಿ ನಡೆಯುತ್ತೆ. ಏನಿಲ್ಲ, ಹಂಗಾಗಿ ಇವಾಗ ಎಕ್ಸಿಬಿಷನಿಗೆ ಬಂದಿದ್ದೀವಿ. ನೋಡಬೇಕು, ಇವಾಗ ಹೋದ ವರ್ಷನೂ ಕೂಡ ಬಂದಿದ್ವಿ. ಈ ಸಲ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಪಾಪು ಒಳಗಡೆ ಹೋದಾಗ ತಿನ್ನಕ್ ಮಾತ್ರ ತೆಗಿಸ್ಕೋಬೇಕು. ಆಟ ಆಡಕ್ ಗೊಂಬೆ ಏನು ಕೇಳಬಾರ್ದು, ಆಯ್ತಾ? ನಮಗೆ ಸ್ಟಾರ್ಟಿಂಗ್ಗೆ ಸಿಗುವಂಥದ್ದು ಟಿಕೆಟ್ ಕೌಂಟ್ರು ಒಬ್ರಿಗೆ ಬಂದ್ಬಿಟ್ಟು 70 ರೂಪಾಯಿ ಇರುತ್ತೆ. 3 ವರ್ಷದಿಂದ ಮೇಲ್ಪಟ್ಟ ಮಕ್ಕಳಿಗೆ ನಾವು ಟಿಕೆಟ್ನ ತಗೋಬೇಕು. ಸಣ್ಣ ಮಕ್ಕಳಿಗೆ ಟಿಕೆಟ್ ಇರೋದಿಲ್ಲ. ಹೋದ ಸಲ ಹೋಲಿಸ್ಕೊಂಡ್ರೆ ಈ ಸಲ ಸ್ವಲ್ಪ ಜಾಸ್ತಿ ಇದೆ. ಹೋದ ಸಲ ಬಂದ್ಬಿಟ್ಟು 50 ರೂಪೀಸ್ ಇತ್ತು, ಈ ಸಲ ಬಂದ್ಬಿಟ್ಟು ಒಂದು 20 ರೂಪೀಸ್ ಜಾಸ್ತಿ ಆಗಿದೆ. ಹಾಗೆ ಇದು ಎಲ್ಲಿ ನಡೀತಾ ಇರೋದು ಅಂತ ಹೇಳಿದ್ರೆ ಧರ್ಮಸ್ಥಳ ಆಯುರ್ವೇದಿಕ್ ಹಾಸ್ಪಿಟಲ್ ಎದುರುಗಡೆನೆ ಈ ಒಂದು ಎಕ್ಸಿಬಿಷನ್ ನಡೀತಾ ಇರೋದು ಜಾಗ. ನಾವು ಟಿಕೆಟ್ನ ಇಲ್ಲಿ ಒಬ್ರು ನಿಂತಿರ್ತಾರೆ, ಅವ್ರಿಗೆ ಕೊಟ್ಬಿಟ್ಟು ಒಳಗಡೆ ಎಂಟ್ರಿ ತಗೋಬೇಕು. ನಾವು ಒಳಗಡೆ ಎಂಟ್ರಿ ಆಗ್ತಿದಂಗೆ ನಮಗೆ ಕಣ್ಣಿಗೆ ಕಾಣಿಸೋದು ಗಜಪಡೆ. ತುಂಬಾನೇ ಚೆನ್ನಾಗಿತ್ತು. ನಮ್ಮ ಕರ್ನಾಟಕದ ಬಾವುಟನು ಕೂಡ ಅಲ್ಲಿ ಇತ್ತು. ನನಗೆ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ನಿಜ ಎಲಿಫೆಂಟ್ ಅಂತಾನೆ ಅನ್ನಿಸ್ಬಿಡ್ತು, ಅಷ್ಟು ಚೆನ್ನಾಗಿದೆ ಅದು. ತುಂಬಾ ಅಟ್ರಾಕ್ಟಿವ್ ಆಗಿದೆ, ಮಕ್ಳಿಗಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅದು ತುಂಬಾನೇ ಚೆನ್ನಾಗಿತ್ತು. ಅದಾದ ನಂತರ ಬಂದ್ಬಿಟ್ಟು ನಮಗೆ ಕಣ್ಣಿಗೆ ಕಾಣಿಸೋದು ಈ ರೀತಿಯಾದ 3D ಪಿಕ್ಚರ್ಸ್ಗಳು ತುಂಬಾನೇ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಡಿಫ್ರೆಂಟ್ 3D ಪಿಕ್ಚರ್ಸ್ಗಳಿತ್ತು. ಸೊ ಹಂಗಾಗಿ ನಾವು ಕೂಡ ಇನ್ನು 3D ಪಿಕ್ಚರ್ಸ್ ಅಂತ ಹೇಳಿದ್ಮೇಲೆ ಫೋಟೋಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಒಂದೊಂದು 3D ಪಿಕ್ಚರಲ್ಲೂ ಕೂಡ ನಾವು ಕೂಡ ನಿಂತ್ಕೊಂಡು ನಾನು ಮತ್ತೆ ನನ್ನ ಮಗಳು ಇಬ್ರು ಕೂಡ ಫೋಟೋ ಮತ್ತೆ ವಿಡಿಯೋಸ್ನ ತೆಕ್ಕೊಂತಾ ಇದ್ವಿ. ಹಾಗೆ ಇಲ್ಲಿ ಇನ್ನೊಂದೇನಂತ ಹೇಳಿದ್ರೆ ಫಿಲಂ ಆಕ್ಟರ್ಸ್ಗಳದ್ದು ಕೂಡ 3D ಪಿಕ್ಚರ್ಸ್ ಇತ್ತು. ಸ್ಟಾರ್ಟಿಂಗೇನೆ ದರ್ಶನ್ ಅವ್ರದ್ದಾಗಿರ್ಬೋದು, ಮತ್ತೆ ಪುನೀತ್ ರಾಜ್ಕುಮಾರ್ದು, ಮತ್ತೆ ರಾಜ್ಕುಮಾರ್ ಅವ್ರದ್ದು, ಮತ್ತೆ ವಿಷ್ಣುವರ್ಧನ್ ಅವ್ರದ್ದು, ಹೀಗೆ ಅಬ್ದುಲ್ ಕಲಾಂ ಅವ್ರದ್ದು ತುಂಬಾ ಜನದ್ದು, ಮದರ್ ತೆರೇಸಾ ಅವ್ರದ್ದು ಎಲ್ಲ ಅದು ಕೂಡ ಇತ್ತು. ತುಂಬಾನೇ ಚೆನ್ನಾಗಿತ್ತು. ಹಾಗೆ ಕೆಲವೊಂದು ಪ್ರಾಣಿಗಳದ್ದು ಕೂಡ ಇತ್ತು. ನಾನು ಇದು ಸೇರಿ 3ನೇ ವರ್ಷ ಹಾಸನ್ ಎಕ್ಸಿಬಿಷನ್ಗೆ ಬರ್ತಾ ಇರೋದು. ಹೋದ್ಸಲ ಏನಂತ ಹೇಳಿದ್ರೆ ತುಂಬಾ ಜಾಸ್ತಿ ಅನಿಮಲ್ಸ್ ಅದು ಇತ್ತು, ಈ ಸಲ ಸ್ವಲ್ಪ ಕಡಿಮೆ ಇದೆ ಅಷ್ಟೇನೆ. ಅಲ್ಲಿ ಮೇಲ್ ನೋಡು ಆ ಕಡೆ ನೋಡ. 3D ಪೇಂಟಿಂಗ್ ಮುಗಿಸ್ಕೊಂಡು ಒಳಗೆ ಹೋಗ್ತಿದ್ದಂಗೆ ನಮಗೆ ಅಲ್ಲಿ ಕಾಣಿಸೋದು ಒಂದ್ ಕಡೆ ಅಕ್ವೇರಿಯಂಗಳು, ಅಲ್ಲಿ ಫ್ರೆಶ್ ವಾಟರ್ ಫಿಶ್ಗಳಿದಾವೆ. ಇನ್ನೊಂದ್ ಸೈಡಿಗೆ ಕಾಣೋದು ಫೈಬರ್ ಗ್ಲಾಸ್ ಅಲ್ಲಿ ಮಾಡಿರುವಂತ ಅಕ್ವಾಟಿಕ್ ಅನಿಮಲ್ಸ್ ಪ್ರತಿಕೃತಿಗಳು.
ಸೊ ಇದರಲ್ಲಿ ನಮ್ಮ ಪಾಪಗೆ ತುಂಬ ಇಷ್ಟ ಆಗಿತ್ತು ಆಕ್ಟೋಪಸ್ಸು. ಅದ್ರ ಮುಂದೆನೇ ನಿಂತ್ಕೊಂಡು ಸಖತ್ ಫೋಟೋ ತೆಗೆಸ್ಕೊಳ್ಳೋದು. ಆಕ್ಟೋಪಸ್ ಅಲ್ದಲೆ ಅದರಲ್ಲಿ ಮುಂದಕ್ಕೆ ಕ್ರಾಬ್ ಇದೆ, ಜೆಲ್ಲಿ ಫಿಶ್ ಇದೆ, ಅದು ಬಿಟ್ಟರೆ ಆಯಿಸ್ಟರ್ ಇದೆ, ನೆಕ್ಸ್ಟ್ ಸೀಲ್ ಇದೆ, ಕ್ರೇ ಫಿಶ್ ಇದೆ, ಡಾಲ್ಫಿನ್ ಇದೆ. ಸೊ ಅದ್ರ ಮುಂದೆಲ್ಲ ನಿಂತ್ಕೊಂಡು ನಮ್ಮ ಪಾಪು ಫೋಟೋ ತೆಗೆಸ್ಕೊಂತು. ಅದರ ನೆಕ್ಸ್ಟ್ ನಮಗೆ ಲಾಸ್ಟ್ ಇಯರ್ ಎಕ್ಸಿಬಿಷನ್ನು ಅನಿಮಲ್ಸು ಮತ್ತು ಸ್ಪೇಸ್ ಥೀಮ್ ಇಟ್ಕೊಂಡು ಮಾಡಿದ್ರು. ಅದು ಕೂಡ ತುಂಬ ಚೆನ್ನಾಗೇನಿತ್ತು. ಈ ಸಲ ಮಾಡಿರೋದು ಮೆರೈನ್ ಥೀಮ್ ಇಟ್ಕೊಂಡಿದ್ದಾರೆ. ಇದರಲ್ಲೆಲ್ಲ ಬರೀ ಅಕ್ವಾಟಿಕ್ ಅನಿಮಲ್ಸು ಮತ್ತು ಅಕ್ವೇರಿಯಂ ಇದ್ದಾವೆ. ಸೊ ಇದನ್ನು ಗ್ಲಾಸ್ ಫೈಬರ್ ಪ್ರತಿಕೃತಿಗಳು ಮತ್ತು ಅಕ್ವೇರಿಯಂ ಮುಗಿಸ್ಕೊಂಡು ಮುಂದಕ್ಕೆ ಹೋಯ್ತಿದ್ದಂಗೆ ನಮಗೆ ಎದುರಾಗೋದು ಜಲಕನ್ಯರು. ಅದು ಮೋಟ್ರ್ ಆಪ್ರೇಟೆಡ್, ಎಲೆಕ್ಟ್ರಿಕಲಿ ಆಪ್ರೇಟೆಡ್. ಅದರ ಜೊತೆಗೆ ಸೀ ಹಾರ್ಸು ಮತ್ತು ಎಮು ಫಿಶ್ ಇದ್ದಾವೆ. ನಮ್ಮ ಪಾಪ ಅಂತೂ ಈ ಫಿಶ್ ಆಂಟಿನ ಮನೆಗೆ ಹೋಗೋಣ ಅಂತ ಭಾಳ ಆಸೆ ಪಡ್ತು, ಆದರೆ ತಗೊಂಡೋಗಕ್ಕಾಗಲ್ಲ. ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಸಿಗೋದೆ ಗ್ಲಾಸ್ ಟನಲ್ಲು. ಆ ಟನಲ್ ಹೆಂಗೆ ಮಾಡಿದ್ರು ಅಂತಂದರೆ ಮೇಲೆಲ್ಲ ಅಕ್ವೇರಿಯಂಗಳಿದ್ದಾವೆ, ಅದು ಅಕ್ವೇರಿಯಮೇ, ಅದರಲ್ಲೆಲ್ಲ ನೀರು ತುಂಬಿಸ್ಬಿಟ್ಟು ಫಿಶ್ ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಮೇಯ್ನಾಗಿ ನಮಗೆ ಅಟ್ರಾಕ್ಟಿವ್ ಆಗಿ ಕಾಣೋದು ಆಲಿಗೇಟರ್ ಗಾರ್ ಫಿಶ್, ತುಂಬ ದೊಡ್ಡದಿದೆ. ಅದಾದಮೇಲೆ ಜೈಂಟ್ ಗರಾಮಿ ಇದೆ, ಶಾರ್ಕ್ ಇದೆ, ಸ್ನೇಕ್ ಹೆಡ್ ಫಿಶ್ ಇದೆ, ಈಲ್ಗಳಿದ್ದಾವೆ. ಇವೆಲ್ಲ ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಕಾಣ್ತಿರೋದೇ ಆಲಿಗೇಟರ್ ಗಾರ್ ಫಿಶ್ಶು. ಇದು ನೋಡೋಕೆ ಮೊಸಳೆ ಮೂತಿ ಥರನೇ ಇದೆ, ಹಲ್ಲುಗಳು ಕೂಡ ಅದೇ ಥರ ಇದ್ದಾವೆ. ಹಂಗಾಗ್ಬಿಟ್ಟು ಅದನ್ನು ಆಲಿಗೇಟರ್ ಗಾರ್ ಅಂತಲೇ ಕರೀತಾರೆ. ಇಲ್ಲಿ ಹೋಗಿದ್ದು ಅದು ಸ್ನೇಕ್ ಹೆಡ್ಡು, ಅದರಿಂದ ಇದ್ದಿದ್ದು ಶಾರ್ಕು. ಇಷ್ಟ ತನಕ ನಮ್ಮ ಯಜಮಾನ್ರು ವಾಯ್ಸ್ ಕೊಟ್ಟರು, ಯಾಕಂದ್ರೆ ಅವರಿಗೆ ಫಿಶ್ ಮತ್ತೆ ಅನಿಮಲ್ಸ್ ಬಗ್ಗೆ ತುಂಬಾನೇ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಹಾಗಾಗಿ ಅವ್ರಿಗೆ ಹೇಳೋದಿಕ್ಕೆ ಹೇಳಿದೆ. ಅದಾದ್ಮೇಲೆ ಒಳಗಡೆ ಎಂಟ್ರೆನ್ಸ್ ಆಗ್ತಿದಂಗೆ ನಮಗೆ ಮಕ್ಕಳಿಗೆ ಗೇಮ್ಗಳು ಸಿಗುತ್ತೆ. ನನ್ನ ಮಗಳು ಈ ಗೇಮ್ ಅಲ್ಲಿ ಕುತ್ಕೊಂತೀನಿ ಅಂತ ಹೇಳಿದ್ಲು. ಸ್ವಲ್ಪ ಒಂದ್ ಸೆಕೆಂಡ್ 2 ಸೆಕೆಂಡ್ ಅಷ್ಟೇ ಅನ್ಸುತ್ತೆ. ಅದಾದ್ಮೇಲೆ ನಿಂತ್ಕೊಂಡು ನೀರೊಳಗಡೆನೆ ದುಮ್ಕೋಕ್ ಹೋಗ್ಬಿಡ್ತು. ನಮ್ಗಂತೂ ಫುಲ್ ಹೆದರಿಕೆ ಆಗ್ಬಿಡ್ತು. ಈ 1-2 ನಿಮಿಷನೂ ಆಟ ಆಡ್ಲಿಲ್ಲ, ಅಳದಿಕ್ ಶುರು ಮಾಡ್ಬಿಡ್ಲು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿ ಇದ್ರ ಮೇಲೆ ಕೂರಿಸಿದ್ವಿ. ದೊಡ್ಡದ್ರ ಮೇಲೆ ಸಣ್ಣ ಮಕ್ಳನ್ನು ಕೂಡ ಕೂರಿಸ್ಕೊಂಡು ಕುತ್ಕೋಬಹುದು ಅಂತ ಹೇಳಿದ್ರು. ಇದ್ರ ಮೇಲೆ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ತು. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ಒಂದು ಗೇಮ್ ಅಲ್ಲಿ ಕುತ್ಕೊಂಡಿದ್ದು. ಕುಣಿ ಎತ್ರ ಕುಣಿ, ಹಾ ಹಂಗೆ ಕುಣಿ ಕುಣಿ ಕುಣಿ, ಹಾ 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 ಮಾಡು 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 ಮಾಡು. ಅಲ್ಲಿ ಮಧ್ಯಕ್ಕೆ ಹೋಗಿ ಬೀಳು. ಹಾ ಮಧ್ಯಕ್ಕೆ ಜಂಬಡು 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 ಜಂಪ್ ಜಂಪ್. ಅದು ಮತ್ತಿನ ಸತಿ ಜಂಬಡು. ಈ ಜಂಪ್ ಮಾಡೋ ಗೇಮ್ ಕೂಡ ನನ್ನ ಮಗಳು ಆಡ್ಲಿಲ್ಲ. ಜಸ್ಟ್ 3 ಮಿನಿಟ್ಸ್ 4 ಮಿನಿಟ್ಸ್ ಅಷ್ಟೇನೆ. ಮತ್ತೆ ಕೆಳಗೆ ಇಳಿದು ಬಂದ್ಬಿಟ್ಟು ಹಾಗೇನೆ ತಿನ್ನೋದಕ್ಕೆ ಸ್ವಲ್ಪ ಅವಳಿಗೆ ಕೊಡಿಸ್ಕೊಂಡು ಅದಾದ ನಂತರ ಇನ್ನೊಂದು ಟ್ರೈನ್ ಮೇಲೆ ಕುತ್ಕೊಂತೀನಿ ಅಂತ ಹೇಳಿದ್ಲು. ಸೊ ಹಂಗಾಗಿ ಅದ್ರ ಮೇಲಾದ್ರೂ ಆಟ ಆಡ್ಲಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂರ್ಸಿದ್ವಿ. ಪ್ರತಿ ಒಂದೊಂದು ಗೇಮ್ಗೂ ಮಕ್ಳುಗಳಿಗೆ 50 ರೂಪೀಸೇ ತಗೊಂತಾರೆ. ಇನ್ನ ದೊಡ್ಡೋರ್ ಗೇಮಿಗೆಲ್ಲ ಬಂದ್ಬಿಟ್ಟು 80 ರೂಪೀಸ್ ಇರುತ್ತೆ. ಸೊ ಹಂಗಾಗಿ ಇದೊಂದು ಗೇಮ್ ಮೇಲೆ ಕುತ್ಕೊಳ್ಳಿ, ಆಟ ಆಡ್ಲಿ. 2 ಗೇಮು ಕೂಡ ವೇಸ್ಟ್ ಮಾಡಿದ್ಲು, ಹಂಗಾಗಿ ಇದ್ರ ಮೇಲಾದ್ರೂ ಆಟ ಆಡ್ಲಿ ಅಂತ ಕೂರ್ಸಿದ್ವಿ. ನನ್ನ ಮಗಳು 3-4 ಗೇಮ್ ಆಟ ಆಡಿದ್ಲು. ಅದಾದ್ಮೇಲೆ ಟೈಮ್ ಆಗಿತ್ತು, ಹಾಗಾಗಿ ಊಟ ಟೈಮ್ ಅಂತ ಹೇಳ್ಬಿಟ್ಟು ಹೊರಟ್ವಿ. ಪ್ರೈಸಸ್ ಎಲ್ಲ ತುಂಬಾ ಕಡಿಮೆನೇ ಇತ್ತು. 10 ರೂಪೀಸ್ಗೆ ಕ್ಲಿಪ್ಗಳು ಮತ್ತೆ ಕೆಲವೊಂದು ಸಣ್ಣ ಪುಟ್ಟ ಐಟಮ್ಸ್ ಗಳೆಲ್ಲದೂ ಕೂಡ ಸಿಗ್ತಾ ಇತ್ತು. ಮತ್ತೆ ಬಟ್ಟೆಗಳು ಕೂಡ ಇತ್ತು. ಇನ್ನೊಂದು ತುಂಬಾ ಅಟ್ರಾಕ್ಟಿವ್ ಅಂತಂದ್ರೆ ಉಪ್ಪಿನಕಾಯಿ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಉಪ್ಪಿನಕಾಯಿ ಅಂದ್ರೆ. ಅದು ವೆರೈಟಿ ಉಪ್ಪಿನಕಾಯಿ ಇತ್ತು, ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಇನ್ನ ದೊಡ್ಡವ್ರಿಗೂ ಅಷ್ಟೇ ಕೆಲವೊಂದೊಂದು ಗೇಮ್ಸ್ ಗಳು ಕೂಡ ಇದ್ರೊಳಗಡೆ ಇತ್ತು.
ಅದಾದಮೇಲೆ ನಾವು ಮತ್ತೆ ಇದೇ ದಾರಿಯಲ್ಲೇ ನಾವು ಎಕ್ಸಿಟ್ ಆಗಬೇಕು. ಹಾಗಾಗಿ ಮತ್ತೆ ಹೊರಗಡೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳನ್ನ ಕರ್ಕೊಂಡು ಬಂದ್ರಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಅಂದರೆ ಹೋದ ಸಲ ಹೆಚ್ಚಾಗಿ ಅನಿಮಲ್ಸ್ ಇತ್ತು, ಈ ಸಲ ಹೆಚ್ಚಾಗಿ ಫಿಶ್ಗಳದ್ದು ಥೀಮ್ ಇಟ್ಕೊಂಡು ಮಾಡಿದ್ದಾರೆ. 70 ರೂಪಾಯಿ ಏನು ಅಷ್ಟೊಂದೇನು ಜಾಸ್ತಿ ಅಮೌಂಟ್ ಏನು ಅಂತ ಅನ್ಸಲ್ಲ, ವರ್ತ್ ಅಂತ ಅನ್ಸುತ್ತೆ. 70 ರೂಪಾಯಿ ಕೊಡ್ಬೋದು. ಅಂದರೆ ಮಕ್ಳುಗಳು ತುಂಬ ಎಂಜಾಯ್ ಮಾಡ್ತಾರೆ, ಅದು ತುಂಬ ಮುಖ್ಯ ಅಲ್ವಾ. ಹಾಗಾಗಿ ಮತ್ತೆ ಹೊರಗಡೆ ಬರುವಾಗಲೂ ಕೂಡ ನಾವು ತೆಗೆಸ್ಕೊಂಡಿಲ್ದಿರೋದಂಥ ಕೆಲವೊಂದು ಫೋಟೋಗಳ ಹತ್ರ ನಾವು ಫೋಟೋ ಮತ್ತು ವಿಡಿಯೋಸ್ ಎಲ್ಲದನ್ನು ಕೂಡ ನಾನು ನನ್ನ ಮಗಳು ಇಬ್ಬರು ಕೂಡ ತೆಗೆಸ್ಕೊತಾ ಇದ್ವಿ. ಆಗಲೇ ಟೈಮ್ 9:30 ಆಗಿತ್ತು. ಒಳಗಡೆ ಹೋಗೋದಷ್ಟೇನೆ, ಮತ್ತೆ ಹೊರಗಡೆಗೆ ಬರೋಕ್ಕೆ ಮನಸ್ಸೇ ಆಗೋದಿಲ್ಲ. ಅದರಲ್ಲೂ ಮಕ್ಕಳಂತೂ ಬರೋದೇ ಇಲ್ಲ, ಹೊರಗಡೆಗೆ ಬರೋಕ್ಕೆ ಇಷ್ಟನೇ ಆಗಲ್ಲ. ಹಂಗಾಗಿ ಟೈಮ್ ಆಗಿದೆ ಅಂತ ಹೇಳಿ ಕರ್ಕೊಂಡು ಬರ್ತಾ ಇದೆ. ಇಲ್ಲಿ ಮ್ಯೂಸಿಕ್ ಹಾಕಿದ್ರು, ತುಂಬ ಮ್ಯೂಸಿಕ್ ಹಾಕಿದ್ರು, ಕನ್ನಡ ಫಿಲಮ್ ಸಾಂಗ್ ಹಾಕಿದ್ರು. ಹಂಗಾಗಿ ನನ್ನ ಮಗಳು ಕೂಡ ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದೆ. ಹಂಗಾಗಿ ನಾವು ನ್ಯಾಚುರಲ್ ಆಗಿ ವಾಯ್ಸ್ ಕೊಡೋದಕ್ಕೆ ಆಗಲಿಲ್ಲ. ಎಲ್ಲ ಇಲ್ಲೇ ಹೇಳ್ತಾ ಇದ್ದೀನಿ ನನ್ನ ವಾಯ್ಸ್ನ. ಅದಾದ್ಮೇಲೆ ನಾವು ಹೊರಗಡೆ ಬರ್ತಿದ್ದಂಗೆ ನನ್ನ ಮಗಳಿಗೆ ಕಣ್ಣಿಗೆ ಕಾಣಿಸಿದ್ದು ಹಾರ್ಸು. ಅವಳು ಹಾರ್ಸ್ ಮೇಲೆ ತುಂಬಾ ಇಷ್ಟಪಡುತ್ತೆ ಕುತ್ಕೊಳ್ಳೋದಕ್ಕೆ. ಹಂಗಾಗಿ ಹಾರ್ಸ್ ಮೇಲೆ ಕೂರ್ಸಿದ್ವಿ. ಹೋದ ವರ್ಷನೂ ಅಷ್ಟೇ ಕುತ್ಕೊಂಡಿದ್ಲು. ಇನ್ನು ಮನೆ ಹತ್ರ ಬಂದಾಗ್ಲೆಲ್ಲ ಹಾರ್ಸ್ ಮೇಲೆ ಕುತ್ಕೊಳ್ಳುತ್ತೆ, ತುಂಬಾ ಇಷ್ಟ. ಹಂಗಾಗಿ ಇದು ಅಷ್ಟೇ 50 ರೂಪೀಸ್ ಹಾರ್ಸಿಗೂ. ಅಂದ್ರೆ ಮಕ್ಕಳ ಆಲ್ಮೋಸ್ಟ್ ಎಲ್ಲ ಗೇಮ್ಗಳು ಕೂಡ 50 ರೂಪೀಸೇ ಇದೆ. ದೊಡ್ಡೋದಷ್ಟೇ ಒಂದು 80 ರೂಪೀಸ್ ಇರುತ್ತೆ. ಅಂದ್ರೆ 2 ವರ್ಷದಿಂದ ಕೆಳಗಡೆ ಮಕ್ಕಳನ್ನ ಕೂರಿಸ್ಕೊಬಹುದು, ದೊಡ್ಡವರ ಆಟದಲ್ಲಿ ಕೂರಿಸ್ಕೊಬಹುದು. ಅದೇ 2 ವರ್ಷದಿಂದ ಮೇಲ್ಪಟ್ಟ ಮಕ್ಕಳನ್ನ ಕೂರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ದುಡ್ಡು ಕೊಟ್ಟೆ ಕೂರಿಸ್ಕೊಬೇಕಾಗತ್ತೆ, ಅಂದ್ರೆ ದೊಡ್ಡವ್ರ ಗೇಮ್ಗೆ. ಹಂಗಾಗಿ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಚೆನ್ನಾಗಿತ್ತಾ? ಮತ್ತೆ ನೀನು ಜಂಪಿಂಗ್ ಅಂದ್ ಬೆಟ್ಟ ಅದು ಏನಕ್ಕೆ ಆಡ್ಲೇ ಇಲ್ಲ? ಅದೇನಕ್ಕೆ ಆಡ್ಲಿಲ್ಲ? ಎದ್ರಕಂಡೆ ನೀರೊಳಗೆ ಯಾಕಪ್ಪ ಬೀಳಕ್ ಹೋಗಿದ್ದಲ್ಲ? ನೀರಿಂದ ಒಳಗಡೆ ಬೀಳಕ್ ಹೋಗಿದ್ರಿ ಬೋಟಿಂದಕ್ಕೆ? ಇಷ್ಟ ಆಗ್ಲಿಲ್ಲ ನಿಂಗದು? ಏನಕ್ಕೆ ಎದ್ರಕಂಡ್ರಿ ಅಲ್ವಾ? ಎದ್ರಿಕೆ ಆಗ್ಬಿಡ್ತು ಯಾರೆಲ್ಲ ಪಕ್ಕದಲ್ಲಿ ಅಂತ. ಚೆನ್ನಾಗಿತ್ತು. ಎಷ್ಟು? 70 ರೂಪಾಯಿನ? 70 ರೂಪಾಯಿ ಟಿಕೆಟ್ ಇದ್ರೂ ಚೆನ್ನಾಗಿತ್ತು. ಎಂಜಾಯ್ ಮಾಡ್ಬೋದು. ಮಕ್ಕಳನ್ನೇನಾದ್ರು ಕರ್ಕೊಂಡ್ಬಂದ್ರೆ ನಿಜ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಗೇಮ್ಗಳೆಲ್ಲ ಅಂದರೆ ಹೆಚ್ಚಾಗಿ ಮಕ್ಕಳಿಗೆ ಅಲ್ವಾ ಜಾಸ್ತಿ ಗೇಮ್ಗಳು. ಅದು 3D ಸ್ಕ್ರೀನ್ದು ಚೆನ್ನಾಗಿತ್ತದು. ಮತ್ತು ಎಲ್ಲದಕ್ಕಿಂತ ಚೆನ್ನಾಗಿದ್ದು ಅಂದರೆ ಎಲಿಫೆಂಟ್ ಇತ್ತು, ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಹೋದ ತಕ್ಷಣ ಎಂಟ್ರೆನ್ಸ್ ಅಲ್ಲಿ ಅದೇ ಇದ್ದಿದ್ದಲ್ಲ, ಅದಿನ್ನೂ ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆಗಲೇ 9 ಗಂಟೆ. ಇನ್ನು ನನ್ನ ಮಗಳಿಗೆ ನಿದ್ದೆ ಟೈಮ್. ಅವಳಿಗೆ ಹೋಗಿ ಊಟ ಮಾಡಿಸಿ ಮಲಗಿಸ್ಬೇಕು. ಮಲಗಿಸೋದು. ಇವತ್ತಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.